ಬೆಳಿಗ್ಗೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ಓದುವ ಸಮಯದಲ್ಲಿ ಸರಿಯಾಗಿ ಓದದೆ ಸಮಯವನ್ನು ವ್ಯರ್ಥ ಮಾಡಿದ್ರೆ, ಸರಿಯಾಗಿ ವಿದ್ಯಾಭ್ಯಾಸವನ್ನು ಮಾಡದೇ ಇದ್ದಾಗ ಅದು ನಿಜಕ್ಕೂ ಒಬ್ಬ ವಿದ್ಯಾರ್ಥಿಗೆ ಆಗುವಂತಹ ಅತಿ ದೊಡ್ಡ ನಷ್ಟ ಅಂತಲೇ ಹೇಳ್ಬೋದು. ಹಾಗೆ ಒಬ್ಬ ರೈತ ಉತ್ತಿ ಬಿತ್ತಿ ವರ್ಷ ಪೂರ್ತಿ ಕಷ್ಟಪಟ್ಟು ದುಡಿದು ಬೆಳೆ ಸರಿಯಾಗಿ ಬಂದಿಲ್ಲ ಅಂತ ಅಂದರೆ ಅದು ರೈತನಿಗೆ ಆದಂಥ ಅತಿ ದೊಡ್ಡ ನಷ್ಟ ಅಂತಲೇ ಹೇಳ್ಬೋದು. ಹಾಗೆ ನಾವು ಮಾಡುವಂಥ ಅಡಿಗೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನಮ್ಮ ಜೀವನಕ್ಕಾಗುವಂಥ ಒಂದು ದಿನದ ನಷ್ಟ ಅಂತ ದೊಡ್ಡವರು ಹೇಳ್ತಾರೆ. ಹಾಗಾಗಿ ಅಡುಗೆ ಅನ್ನುವಂಥದ್ದು ನಮ್ಮೆಲ್ಲರ ಜೀವನದಲ್ಲಿ ಎಷ್ಟು ದೊಡ್ಡ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಾ ನಮ್ಮ ಇವತ್ತಿನ ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ನಮ್ಮ ಚಂದನ ವಾಹಿನಿಯ ವೀಕ್ಷಕರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಸೌಮ್ಯ ರಾಮನಗರ. ಈಗ ಇವತ್ತಿನ ಸಂಚಿಕೆಗೆ ನಮ್ಮ ಅತಿಥಿಯನ್ನು ಸ್ವಾಗತ ಕೋರುವಂಥ ಸಮಯ. ನಮ್ಮ ಜೊತೆ ಇದ್ದಾರೆ ಗೃಹಿಣಿಯಾಗಿರುವಂಥ ರಾಜೇಶ್ವರಿಯವರು. ರಾಜೇಶ್ವರಿಯನ್ನು ಸ್ವಾಗತ ಕೋರೋಣ. ರಾಜೇಶ್ವರಿಯವರೇ, ನಮ್ಮ ಇವತ್ತಿನ ಸಂಚಿಕೆಗೆ ಪ್ರೀತಿಪೂರ್ವಕ ಸ್ವಾಗತ ತಮಗೆ. ನಮಸ್ತೆ. ಹಾಗೆ ಪ್ರತಿ ಬಾರಿಯ ಸಂಚಿಕೆಗೆ ನಮ್ಮ ಚಂದನ ವಾಹಿನಿಯ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇರ್ತಾರೆ, ಯಾವ ಒಂದು ಹೊಸ ರೆಸಿಪಿನ ಹೇಳ್ಕೊಡ್ತೀವಿ ಅಂತ. ಅವ್ರನ್ನ ತುಂಬ ಹೊತ್ತು ಕಾಯಿಸೋದು ಬೇಡ. ರಾಜೇಶ್ವರಿಯವರೇ, ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಒಂದು ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ದೀರಾ ಅಂತ? ಚಿಕನ್ ರೈಸ್ ಪೇಪರ್ ರೋಲ್ ಮಾಡ್ತಾ ಇರೋದು ಮೇಡಮ್. ಎಲ್ಲಿಯ ಫುಡ್ ಇದು? ಇದು ಚೈನೀಸ್. ಓಕೆ, ಚೈನಾದಲ್ಲಿ ಮಾಡುವಂಥ ಒಂದು ಚೈನೀಸ್ ರೆಸಿಪಿನ ಇವತ್ತು ಹೇಳ್ಕೊಡ್ತಾ ಇದ್ದೀರಾ. ಶುರು ಮಾಡೋಣ. ಹಾಂ. ಸೊ ಅದಕ್ಕೂ ಮೊದಲು ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ತಿಳ್ಕೊಬೋದಾ? ಚಿಕನನ್ನು ಬೇಯಿಸಿ ಅದು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀವಿ, ಉಪ್ಪಾಕಿ ಬೇಯಿಸಿ ನೋಡಿದಾರಲ್ವ. ಮತ್ತು ದಪ್ಪ ಮೆಣಸಿನ್ಕಾಯಿ ಕೆಂಪುದು, ಓಕೆ, ಚೀಸು, ಕಾರ್ನು ಮತ್ತು ಕೋಸು, ಎಲೆಕೋಸು ತೊಗೊಂಡಿದ್ದೀವಿ. ಸೊ ಶುರು ಮಾಡೋಣ. ಶುರು ಮಾಡೋದಕ್ಕೂ ಮೊದಲು ರಾಜೇಶ್ವರಿ ಅವರ ಫ್ಯಾಮಿಲಿಯಲ್ಲಿ ಯಾರಿದ್ದಾರೆ ಅಂತ ತಿಳ್ಕೊಂಡು. ರಾಜೇಶ್ವರಿ ಅವರೇ, ನಾನು, ನನ್ನ ಹಸ್ಬೆಂಡ್ ಮಹೇಶ್ ಅಂತ, ಅವರು ಮೆಕ್ಯಾನಿಕಲ್ ಇಂಜಿನಿಯರು, ಅಂದರೆ ಪ್ರೊಫೆಸರ್ ಆಗಿದ್ದರು. ಮಗಳು ಒಬ್ಬಳೆ, ಅವಳು USAಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ, ಮದುವೆ ಆಗಿದೆ. ಮಗಳಲ್ಲೇ ಸೆಟ್ಲ್. ಮಗಳನ್ನ ಮಿಸ್ ಮಾಡ್ಕೊಳ್ತೀರಾ? ಹೌದು, ತುಂಬ. ಎಷ್ಟು ದೊಡ್ಡವರು ಆದ್ರೂ ಮಕ್ಕಳೇನೆ. ಇಬ್ಬರೇ ಬೇರೆ ಇರ್ತೀರಾ ನೀವುಗಳು? ಸರ್ ಇನ್ನು ವರ್ಕ್ ಮಾಡ್ತಿದ್ರಾ? ಇಲ್ಲ, ರಿಟೈರ್ಡ್ ಆಗಿದ್ದಾರೆ. ರಿಟೈರ್ಡ್ ಲೈಫ್ ನ ಲೀಡ್ ಮಾಡ್ತಿದ್ದಾರೆ. ಹೆಚ್ಚು ಟೈಮ್ ಸಿಗುತ್ತೆ ನಿಮಗೆ ಇವಾಗ ಸ್ಪೆಂಡ್ ಮಾಡಕ್ಕೆ? ಹೌದು. ಇಲ್ಲ, ಆಕ್ಚುಲಿ ಅವರಿದ್ದಾಗಲೇ ಚೆನ್ನಾಗಿ ಮಾಡ್ತಿದ್ದೆ, ಯಾಕಂದ್ರೆ ತಿನ್ನಕ್ಕೆ ಜನ ಇದ್ರು. ಈಗ ಇಬ್ಬರೇ ಇದೀವಲ್ಲ, ಈಗ ತಿನ್ನಕ್ಕೆ ಸೋಮಾರಿತನ. ಇರೋದಿಬ್ರೇ ಏನ್ ಮಾಡೋಣ ಬಿಡು ಕೂಡ ಬರುತ್ತೆ. ಸೊ ಮಗಳಿಗೆ ಫೇವ್ರೆಟ್ ಫುಡ್ ಆಗಿತ್ತಾ? ಹಾಂ, ಅಂದರೆ ಅವಳೇ ಈಗ ಚಾಯ್ಸ್ ಮಾಡಿ ಹೇಳಿದ್ದು ಇದನ್ನು ಮಾಡಿ ಅಂತ ಅಂದ್ಬಿಟ್ಟು. ಶುರು ಮಾಡೋಣ. ಆಯ್ತು. ಸೊ ಮೊದಲಿಗೆ ಬೇಕು ನೀರು ಕೊಡಿ. ನಂಗೆ ಸ್ವಲ್ಪ ಆಶ್ಚರ್ಯ ಆಯ್ತು, ನೀರು ಹಾಕೊಂಡಿದ್ದು. ನಾನಿಲ್ಲಿ ಪ್ಯಾನ್ ಹಾಕ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿ. ಇಲ್ಲ ಮೇಡಮ್, ಇದು ರೈಸ್ ಪೇಪರು. ಓಕೆ, ಇದನ್ನು ಒಂದು 2 ಮಿನಿಟ್ಸ್ ಅಷ್ಟು ಇದು ಡಿಪ್ ಮಾಡಬೇಕು. ರಾಜೇಶ್ವರಿ ಅವರ ರೈಸ್ ಪೇಪರ್ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಇದು ರೆಡಿನೇ ಸಿಗುತ್ತೆ ಮೇಡಮ್, ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ರೆಡಿನೇ ಸಿಗುತ್ತೆ. ಸೊ ಅದನ್ನ ಎಷ್ಟು ನೀರಲ್ಲಿ ಡಿಪ್ ಮಾಡ್ತೀರಾ? 2 ಮಿನಿಟ್ಸ್ ಅಷ್ಟು ಡಿಪ್ ಮಾಡ್ತೀವಿ. ಡಿಪ್ ಮಾಡೋದು ಅದೇನಾಗುತ್ತೆ ನೆಕ್ಸ್ಟ್? ಕ್ರಶ್ ಆಗುತ್ತೆ? ಹಾಂ, ಸಾಫ್ಟ್ ಆಗಿ ಫ್ರೆಶ್ ಆಗುತ್ತೆ. ಅಂದರೆ ಫೋಲ್ಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಒಂದು ಬೌಲ್, ಇದಕ್ಕೆ ಫಸ್ಟ್ ಚಿಕನ್ ಹಾಕ್ತೀನಿ. ಓಕೆ, ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಇದು ರೋಲ್ ಆಗಿರೋದ್ರಿಂದ ನಾವು ಉದ್ದುದ್ದ ಕಟ್ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಏನು ಆ್ಯಡ್ ಮಾಡ್ತೀರಾ? ಕ್ಯಾಪ್ಸಿಕಮ್ ಹಾಕೋತೀನಿ. ಅದು ಸ್ವಲ್ಪ 1-2 ಸ್ಪೂನಷ್ಟು. ಸೊ
ಸೊ ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ ಕೂಡ ಬರುತ್ತೆ, ಹಾಂ, ಯಾವ್ದು ಬೇಕಾದ್ರೆ ಬಳಸ್ಬೋದು. ಈ ರೆಸಿಪಿ ಹೇಗೆ ಗೊತ್ತಾಯ್ತು ಅಂತ ರಾಜೇಶ್? ಇದು ನನ್ನ ಮಗಳು ಅವಳು ಮಾಡ್ತಾಳೆ, ಅವಳು ಕಳಿಸಿದ್ದು. ಅವಳು ನೋಡಿ ನೀವು ಕಲ್ತ್ಕೊಂಡು. ನಿಮ್ಮ ಮಗಳು ಫೇವ್ರೇಟ್ ಇದು? ಹಾಂ, ಅವರೆಲ್ಲ ನಾನ್ ವೆಜ್ ಫೇವ್ರೇಟ್. ಓಕೆ. ಸ್ವೀಟ್ ಕಾರ್ನ್ ಸ್ವಲ್ಪ. ಓಕೆ. ಹಸಿ ಇದಲ್ವಾ ಇದು? ಸ್ಟೀಮಲ್ಲಿ ಬೇಯಿಸಿದ್ದೀವಿ. ಸ್ಟೀಮಲ್ಲಿ ಬೇಯಿಸಿಟ್ಕೊಂಡು. ಸ್ವಲ್ಪ ಸ್ಟೀಮಲ್ಲಿ ಬೇಯಿಸ್ಕೊಂಡು. ಇದು ಎಲೆಕೋಸು ಹಸಿದು, ಇದು ಹಸಿದು. ಇದು ಬೇಯಿಸಿಲ್ಲ. ಇಲ್ಲ, ನಾವು ಎರಡೇ ಬೇಯಿಸ್ಕೊಂಡಿರೋದು, ಒಂದು ಚಿಕನ್ನು ಮತ್ತೆ ಸ್ವೀಟ್ ಕಾರ್ನ್ ಮಾತ್ರ. ಸೊ ಸ್ವೀಟ್ ಕಾರ್ನ್ ಕೊಡೋದು ಆಪ್ಷನಲ್ ಅನ್ಕೋತೀನಿ, ಬೇಕಾದ್ರೆ ಬೇಯಿಸ್ಕೊಬೋದು, ಹಾಗೆ ಹಾಕೋಬೋದು. ಆಮೇಲೆ ಇದಕ್ಕೆ ಚೀಸ್ ಹಾಕ್ತಾ ಇದ್ದೀನಿ, ತುರಿದಿಟ್ಕೊಂಡಿರೋದು ಅಂತ ಚೀಸ್. ಸ್ವಲ್ಪ ಗರಂ ಮಸಾಲ. ಬೇರೆ ಹಾಬೀಸ್ ಏನಾರು ಇದೆಯಾ ರಾಜೇಶ್ವರಿ ಅವ್ರಿಗೆ? ಹಾಂ, ಅಂದರೆ ನನಗೆ ಎಲ್ಲನೂ ಕಲಿತೀನಿ ಮೇಡಮ್. ನಾನು ಟೈಲರಿಂಗ್ದು, ಎಂಬ್ರಾಯ್ಡ್ರಿ, ಉಲ್ಲನ್ ವರ್ಕು ಎಲ್ಲನೂ ಮಾಡ್ತೀನಿ. ಪರ್ಸ್ನಲ್ ಅಷ್ಟೇ. ಏನು ನೋಡಿದ್ರು ಕಲಿಬೇಕು ಅನ್ಸುತ್ತೆ, ಏನು ನೋಡಿದ್ರು ಮನೆಯವ್ರು ಹೆಲ್ಪ್ ಮಾಡ್ತಾರೆ ಅಡುಗೆ ಅಂತೆಲ್ಲ? ಇಲ್ಲ ಅವ್ರಿಗೆ ಬರಲ್ಲ, ಅವ್ರ ಡಿಪಾರ್ಟ್ಮೆಂಟ್ ಅಲ್ಲ. ಅದು ಅವ್ರ ಡಿಪಾರ್ಟ್ಮೆಂಟ್ ಅಲ್ಲ. ಸೊ ಮನೆಯವರು ಮತ್ತೆ ಮಗಳಿದ್ದಾಗ ಏನು ಕೇಳಿದ್ರು ರುಚಿಯಾಗಿ ಮಾಡಿಕೊಡೋದು ಅಷ್ಟೇ, ಅಡುಗೆ ಮಾಡ್ಕೊಂತ. ಹೌದು. ಇದು ರೈಸ್ ಪೇಪರ್ ನೆನೆಸಿದೆ, ಇದನ್ನು ತೆಗೆದು ಸ್ಪ್ರೆಡ್ ಮಾಡ್ಕೊಳ್ತೀನಿ. ಸೊ ನಾವು ಮಿನಿಮಮ್ 2 minutes ಅಂತ ಅಂತೀವಿ, ಬಟ್ ಅದ್ರ ಮೇಲೆ ಏನು ಆಗಲ್ಲ, ಅದೇ ತುಂಬಾನು ನೆನೆಸಬಾರ್ದು. ಓಕೆ. ಕಟ್ ಆಗೋ ಚಾನ್ಸಸ್ ಇರುತ್ತೆ ಅದರಲ್ಲಿ. ಅಂದ್ರೆ ಅದನ್ನ ಇಟ್ಕೊಳ್ಳುವಂತ ಸರ್ಫೇಸ್ ಸ್ವಲ್ಪ ರಫ್ ಆಗಿರುತ್ತೆ, ಇರಬೇಕು, ಫೋಲ್ಡ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ ಅಂತ ಹೇಳಿ. ಇದಕ್ಕೆ ಮಿಕ್ಸಿಂಗ್ ಮಾಡಿರೋದು ನಾವು ಇದಕ್ಕೆ ಉಪ್ಪು ಹಾಕೊಂಡ್ವಾ ರಾಜೇಶ್? ಸ್ವಲ್ಪ ಹಾಕಿದೆ, ಸ್ವಲ್ಪ ಹಾಕಿದ್ದೀನಿ. ಉಪ್ಪು, ಗರಂ ಮಸಾಲ ಎರಡನ್ನೂ ಹಾಕಿದ್ದೀನಿ. ಸೊ ನೀವು ಇಲ್ಲಿ ಇಷ್ಟು ಕಲಸಿಟ್ಕೊಂಡಿರೋ ಕ್ವಾಂಟಿಟಿನಲ್ಲಿ ಎಷ್ಟು ರೋಲ್ ಮಾಡ್ಬೋದು? 4 ರೋಲ್ ಮಾಡ್ಬೋದು. ನಾವು ಹೆಂಗೆ ಫಿಲ್ ಮಾಡ್ತೀವಿ ಅದರ ಮೇಲೆ ಹೋಗಿ. ಸೊ ಮಕ್ಳಿಗೂ ಚೆನ್ನಾಗಿ ಅನ್ಸುತ್ತೆ, ಚಿಕ್ಕ ಮಕ್ಕಳು. ಹೌದು, ಇದಕ್ಕೆ ಸಾಸು ಟಿಪಿಕಲ್ ಆಗಿ ನಾವೇನಾದ್ರು ಕೊಟ್ಟರೆ ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಸ್ವಲ್ಪ ಇದು ರೋಲ್ ಎಲ್ಲ ಮಾಡಿಕೊಟ್ರೆ ಚೆನ್ನಾಗಿ ಅನ್ಸುತ್ತೆ ಅವ್ರು. ಹೌದು. ರೈಸ್ ಪೇಪರ್ ಇದೆಯಲ್ಲ, ಅದ್ರದ್ದು ಸ್ವಲ್ಪ ಸಾಲ್ಟ್ ಏನಾದ್ರು ಹಾಕಿರ್ತಾರೆ? ಹಾಂ, ಸಾಲ್ಟ್ ಇದೆ ಸ್ವಲ್ಪ. ಸೊ ಅದರಲ್ಲೂ ಸಾಲ್ಟ್ ಇರುತ್ತೆ, ಹಾಗಾಗಿ ಸ್ವಲ್ಪ ಸಾಲ್ಟ್ ನೋಡ್ಕೊಂಡು ಹಾಕೋಬೇಕು ಅಂತ ಹೇಳ್ತೀವಿ. ರೆಡಿ ಆಯ್ತಾ? ರೆಡಿ ಆಯ್ತು. ಇನ್ನೊಂದು ಮಾಡ್ಕೊಳ್ಳಿ. ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಆ್ಯಕ್ಚುಲಿ. ಸೊ ಇದ್ದ ಆದಮೇಲೆ ಮತ್ತೆ ಅದನ್ನು ಬೇಯಿಸುವಂಥ ಪ್ರೊಸೆಸ್ ಕೂಡ ಸ್ವಲ್ಪ ತವಾ ಫ್ರೈ ಮಾಡ್ಕೊಬೇಕಾಗುತ್ತೆ. ಹಾಂ, ಡೀಪ್ ಫ್ರೈ ಅಲ್ಲ, ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು. ನಿಮ್ಮದು ಸರ್ದು ಅರೇಂಜ್ ಮ್ಯಾರೇಜ್ ಅಮ್ಮ? ಹೌದು, ಅರೇಂಜ್ ಮ್ಯಾರೇಜ್. ಎಲ್ಲಿ ನೀವು ಮೂಲತಃ? ನಮ್ಮ ತಾಯಿ ಮನೆ ಹಾಸನ್ನು, ನಮ್ಮ ಮನೆಯವ್ರದ್ದು ಮಂಡ್ಯದ ಹತ್ರ ಕೊಡಿಯಾಲ ಅಂತ, ಶ್ರೀರಂಗಪಟ್ಟಣ ತಾಲೂಕು. ಹಾಸನ ಮತ್ತು ಮಂಡ್ಯ. ಹೇಗೆ ನಡೀತಾ ಇದೆ ಮ್ಯಾಮ್ ಲೈಫ್ ಇವಾಗ? ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಆ್ಯಕ್ಚುಲಿ ನಮ್ಮದು ಒಂದು ಮ್ಯೂಚುವಲ್ ಮದುವೆ. ನಮ್ಮ ಅಣ್ಣ, ಅವರು ಅಕ್ಕ ತಮ್ಮ, ನಮ್ಮದು ಅಣ್ಣ ತಂಗಿ ಒಂದೇ ಮನೆ ಮಾಡ್ತಾರಲ್ಲ, ಹಾಗೆ ಫೈನ್. ನಿಮ್ಮ ಫ್ರೆಂಡ್ಸ್ಗೆ ಇಷ್ಟ ಆಗುತ್ತಾ ನಿಮ್ಮ ಅಡುಗೆಗಳಿಗೆ? ಕಾಂಪ್ಲಿಮೆಂಟ್ಸ್ ಎಲ್ಲ ಸಿಗ್ತಿದೆಯಾ? ಹೌದು ಮೇಡಮ್, ಹೆಂಗಿದ್ರು ತಿಂತಾರೆ. ನಮ್ದು ಇಲ್ಲಿ ಲೇಔಟಲ್ಲಿ ನಾವು ಏನಾದ್ರು ಒಂದು ಫಂಕ್ಷನ್ ಮಾಡ್ತಾ ಇರ್ತೀವಿ, ಅವಾಗ ಎಲ್ಲರೂ ಬಂದು ಹೆಲ್ಪ್ ಮಾಡ್ತಾರೆ, ಜೊತೆಗೆ ನಾವು ಮಾಡ್ತೀವಿ. ಫೇಮಸ್ ನೀವು ಅಡುಗೆ ಮಾಡೋದ್ರಲ್ಲಿ? ಸಾಮಾನ್ಯ ಇಷ್ಟ ಆಗುತ್ತೆ ಎಲ್ರಿಗೂ. ಅಮ್ಮ ಮನೇಲಿ ಇದ್ದಾಗಲೇ ಅಡುಗೆ ಎಲ್ಲ ಮಾಡಿ? ಅಮ್ಮ ಮನೇಲಿ ಇದ್ದಾಗಲೇ. ನಮ್ಮ ತಂದೆ ಸ್ವಲ್ಪ ಜಾಸ್ತಿ ಫುಡ್ಡಿ, ಮತ್ತೆ ಸ್ವಲ್ಪ ಖಾರ ಜಾಸ್ತಿ, ಹಾಗೆ ಸ್ಪೈಸಿ ತಿಂದು ರೂಢಿ. ಎಣ್ಣೆ ಬೇಕಾ? ಸ್ವಲ್ಪ ಕೇಳಿದೆಲ್ಲ ಅಮ್ಮ ಮಾಡ್ಕೊಳ್ತಿದ್ರು, ಅಮ್ಮ ನೋಡಿ ನೋಡಿ ನೀವು ಕಲ್ತ್ಕೊಂಡ್ರಿ. ಹೌದು. ಯಾವ್ದು ಹೆಚ್ಚು ಮಾಡ್ತೀರಾ ರಾಜೇಶ್ವರಿ? ನಮ್ಮದು ಚಿಕನ್, ಅದೇ ಮಟನ್ ಐಟಮ್ಸ್, ನಾನ್ ವೆಜ್ ಐಟಮ್ಸು. ವೆಜ್ ಮಾಡ್ತೀನಿ, ನಾನ್ ವೆಜ್ ಮಾಡ್ತೀನಿ.
ಯಾರಿಗೆ ಹೆಂಗೆ ಇಷ್ಟ ಆಗುತ್ತೆ ಹಾಗೆ ಈಗ ಗೆಸ್ಟ್ ಬರೋರ್ನ ಹೆಂಗೆ ಏನು ಕೇಳಬೇಕು ಅಂತ ಕೇಳ್ಬಿಟ್ಟು ಮಾಡ್ಕೊಡ್ತೀವಿ. ಎಣ್ಣೆ ಎಷ್ಟು ಹಾಕೊಳ್ತೀವಿ ನಾವು ಇದಕ್ಕೆ? ಒಂದು ಡೀಪ್ ಫ್ರೈ ಅಲ್ಲ, ತವಾ ಫ್ರೈ ತವಾ ಫ್ರೈ ಥರ ಮಾಡ್ಕೊಬೇಕು. ಒಂದು 3-4 ಸ್ಪೂನ್ ಹಾಕಿ ಅಷ್ಟೇ. ಸೊ ಎಷ್ಟೊತ್ತು ಫ್ರೈ ಮಾಡಬೇಕು ಇದನ್ನ? ಒಂದು 3 ಮಿನಿಟ್ಸ್ ಅಷ್ಟೇ ಮೇಡಮ್. ಒಂದ್ಸಲ ಇದಾಗಿ ಇನ್ನೊಂದ್ಸಲ ಮಗ್ಚಿ ಬೇಯಿಸಿದ್ರೆ ಅಷ್ಟೇ, 2 ಕಡೆನೂ ಬೇಯಿಸಿದ್ರೆ ಆಗುತ್ತೆ. ಸೊ ಅದಾದ್ಮೇಲೆ ಮತ್ತೇನಾದ್ರು ಜೊತೆಗೆ? ಅದ್ರ ಜೊತೆ ಇನ್ನೇನಿಲ್ಲ, ಅಲ್ಲಿ ಸಾಸ್ ಮಾಡಿದ್ದೀನಿ ನಾನೇನೆ, ಟೊಮೊಟೊ ಸಾಸ್. ನಾನು ಆ ಸಾಸ್ ನೋಡಿದಾಗ ಅದು ಸಾಸ್ ಅನ್ಸಿಲ್ಲ ನನಗೆ, ಯಾವುದೋ ಒಂದು ಸ್ಪೈಸಿ ಖಾರ ಮಾಡ್ಕೊಂಡು. ಸೊ ನೀವೇ ಮಾಡಿರೋದು? ನಾನೇ ಮಾಡಿರೋದು, ಮನೇಲೇ ಮಾಡಿರೋದು. ಹೊರಗಡೆಯಿಂದ ಏನು ತಿನ್ನಲ್ಲ ಅಂತ ಇಲ್ಲ. ಮನೆ ಸಾಮಾನ್ಯ ನಾನು ಏನೇ ಮಾಡಿದ್ರು ಮನೇಲೇ ಮಾಡ್ಕೋತೀನಿ, ಕಲರು ಏನು ಹಾಕಲ್ಲ. ಹಾಗಾಗಿ ಕಲರಿಂಗ್ ಏನು ಹಾಕಿಲ್ಲ, ಕಲರ್ ಏನು ಹಾಕಿಲ್ಲ. ರೋಲ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮುಂದಿನ ಸ್ಟೆಪ್ ಏನು ಅಂತ ಹೇಳಿ? ಇದನ್ನ ತವಾ ಫ್ರೈ ಮಾಡೋದು. ಒಂದು ಎಣ್ಣೆ ಬಾಣಲಿ ಕಾದಿದೆ, ಸ್ವಲ್ಪ ಎಷ್ಟೊತ್ತು ಮಾಡ್ತೀರಾ ತವಾ? ಒಂದು 3 ಮಿನಿಟ್ಸ್ ಅಷ್ಟೇ ಮೇಡಮ್. ಒಂದ್ಸಲ ಅದು ಇದಾದ್ಮೇಲೆ ಮಗ್ಚ್ ಹಾಕಿದ್ರೆ ನೆಕ್ಸ್ಟ್ ಅದು ತವಾ ಮೇಲಿಟ್ಟು ಮಾಡ್ಕೋಬೋದಾಗಿತ್ತಾ? ಪ್ಯಾನಲ್ಲೂ ಮಾಡ್ಕೋಬೋದು, ಅದೆಲ್ಲ ಮಾಡ್ಕೋಬೋದು. ಅಂದ್ರೆ ಇದು ರೈಸ್ ಪೇಪರ್ ತುಂಬಾ ತೆಳು ಇರೋದ್ರಿಂದ ಆ ಥರ ಏನಿಲ್ಲ. ಮತ್ತು ಒಳಗಡೆದು ಎಲ್ಲ ಸ್ವಲ್ಪ ಹಸಿ ಇರುತ್ತೆ, 1-2 ಬೆಂದು ಇರುತ್ತೆ. ಆ ಥರ ಏನು ಮಾಡ್ಕೊಳ್ಳೋಂತಾನೆ ತುಂಬಾ ಬೇಯಿಸೋ ಅವಶ್ಯಕತೆ ಕೂಡ ಇರಲ್ಲ. ಇದಕ್ಕೆ ಮೇಲ್ಗಡೆ ಆ್ಯಡ್ ಮಾಡ್ಕೊಳ್ಳೋ ಒಂದು ಚಾನ್ಸಸ್ ಇದೆ, ಮಾಡ್ಕೊಬೋದಾ ಎಕ್ಸ್ಟ್ರಾ ಏನಾದ್ರು? ಅಂದರೆ ಇದ್ರ ಮೇಲೆ ಎಣ್ಣೆ ಹಾಕೊಳ್ಳೋಂಥದ್ದು ಹಾಕ್ಬೋದು. ಸೊ ಇದ್ರ ಮೇಲೆ ಎಕ್ಸ್ಟ್ರಾ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿ. ಸೊ ಒಂದು ಸೈಡ್ ಅದು ಆಗಿದೆಯಾ ಚೆಕ್ ಮಾಡೋಣ, ಫ್ಲಿಪ್ ಮಾಡೋಣ, ನೋಡೋಣ. ನಿಮ್ಮ ಲೇಔಟಲ್ಲಿ ಫಂಕ್ಷನ್ಸ್ ಆಗ್ತಿರುತ್ತೆ? ಹೌದು. ಏನು ಫಂಕ್ಷನ್ಸ್ ಮಾಡ್ತೀರಾ? ಏನಾದರೂ ಅದು ಗಣರ ಎಲ್ಲರದ್ದು ಇಲ್ಲಿ ಯಾರ್ಯಾರು ವಾಸ ಇರ್ತಾರೆ ಅವ್ರದ್ದೆಲ್ಲ ಮೆಂಬರ್ಶಿಪ್ ಇದೆ. ಹಂಗೆ ಗಣೇಶ ಹಬ್ಬ ಮಾಡ್ತೀವಿ, ನವೆಂಬರ್ 1, ಜನವರಿ 1 ಹಂಗೆ ಸೆಲೆಬ್ರೇಟ್ ಮಾಡ್ತೀವಿ. ಎಲ್ಲರೂ ಒಟ್ಟೊಟ್ಟಿಗೆ ಸೇರ್ಕೊಂಡು ಮನೆಯಿಂದ ಒಂದು ಅಡುಗೆ ಮಾಡ್ಕೊಂಡು ಹೋಗ್ತೀರಾ? ಇಲ್ಲ, ಎಲ್ಲರೂ ಸೇರಿ ಒಟ್ಟಿಗೆ ಮಾಡ್ತೀವಿ. ಯಾರು ಫ್ರೀ ಇರ್ತಾರೆ ಅವ್ರು ಬಂದು ಹೆಲ್ಪ್ ಮಾಡ್ತಾರೆ. ಮೇನ್ ಕುಕ್ ಅಂತಂದರೆ ಅದೇ ನಾನು, ನನ್ನ ಇನ್ನಿಬ್ಬರು ಫ್ರೆಂಡ್ಸ್ ಇದ್ದಾರೆ. ಮಿಕ್ಕಿದವರೆಲ್ಲ ಸಪೋರ್ಟ್ ಮಾಡ್ತಾರೆ. ಚೆನ್ನಾಗಿ ಅನಿಸ್ತಾ ಇದೆ ಅಲ್ಲ ಇದು? ಫ್ರೈ ಆದಮೇಲೆ ಚೆನ್ನಾಗಿರುತ್ತೆ. ಆ ಲೇಯರೇ ಚೆನ್ನಾಗಿ ಅನಿಸ್ತಾ ಇದೆ. ನೀವು ಯಾವ್ದಾದ್ರು ಹೊಸ ರೆಸಿಪಿ ಕಂಡಿದ್ದೀರಾ? ಹಂಗಂತ ಏನಿಲ್ಲ ಮೇಡಮ್, ನಂದು ಇಂಥದ್ದು ಅಂತ ಹೇಳಲ್ಲ. ನನಗೆ ಹಿಂಗೆ ಒಲೆ ಮುಂದೆ ಬಂದ ತಕ್ಷಣ ನನಗೆ ಏನೇನು ಹಾಕಬೇಕು ಅನ್ಸುತ್ತೆ, ಮೈಂಡಿಗೆ ತೋರಿಸುತ್ತೆ, ಅದನ್ನು ಹಾಕ್ತೀನಿ. ಬಟ್ ತಿಂದವರು ಇಷ್ಟಪಡ್ತಾರೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದೇ ನಂದು ಒಂದು ಕೈ ರುಚಿ ಚೆನ್ನಾಗಿ. ಅದೇ ನಂದು ಒಂದು ಅಂದರೆ ಸ್ವಲ್ಪ ಸ್ಪೈಸಿ ಮಾಡ್ತೀನಿ, ಅದೊಂದು ಎಲ್ಲರೂ ಕಮೆಂಟ್ ಮಾಡ್ತಾರೆ ಖಾರ ಇದೆ ಅಂತ. ಇದಾಗಿದೆಯಾ? ಆಗಿದೆ. ಸೈಡಲ್ಲಿ ಒಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕಲ್ಲ, ಅದಕ್ಕೆ. ಸ್ವಲ್ಪ ಬ್ರೌನಾಗಿ ಬರಲಿ, ಚೆನ್ನಾಗಿ ಕ್ರಿಸ್ಪಿ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಮೇಡಮ್ ಇದು ಸಂಜೆ ಸ್ನ್ಯಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಹೈಜಿನಿಕ್ ಆಗೂ ಇರುತ್ತೆ, ಅವ್ರಿಗೆ ವಿಟಮಿನ್ಸು ಎಲ್ಲ ಚೆನ್ನಾಗಿ ಸಿಗುತ್ತೆ. ಇದಕ್ಕೆ ಬೇರೆ ವೆಜ್ಜು ಮಾಡ್ಕೋಬೋದು, ಚಿಕನ್ ಇಲ್ದಲೇ ವೆಜ್ಜಿನೂ ಮಾಡ್ಕೋಬೋದು. ವೆಜಿಟೇರಿಯನ್ಸ್ಗೆ ಚಿಕನ್ ಬದಲು ಯಾವುದನ್ನು ರಿಪ್ಲೇಸ್ ಮಾಡಿ? ಇದು ಹೂಕೋಸು ಆ ಥರ ಎಲ್ಲ ಯಾವ್ದು ಬೇಕಾದ್ರೆ ಹಾಕೋಬೋದು. ಮಶ್ರೂಮ್ ಬೇಕಾದ್ರೆ ಹಾಕೋಬೋದು. ರೆಡಿ ಆಗಿದೆ. ಅದು ವಿತ್ ಸಾಸ್ ಜೊತೆ ತಿನ್ನೋಕ್ಕೆ ಚೆನ್ನಾಗಿದೆ. ವೀಕ್ಷಕರೇ, ಚಿಕನ್ ರೈಸ್ ಪೇಪರ್ ರೋಲ್ ರೆಡಿ ಆಗಿದೆ. ಇದು ಹೇಗಿದೆ ಅಂತ ನಾವು ಆಮೇಲೆ ನಿಮಗೆ ತಿಳಿಸ್ಕೊಡ್ತೀವಿ. ಅಷ್ಟರಲ್ಲಿ ರಾಜೇಶ್ವರಿಯವರು ಮತ್ತೊಂದು ರೆಸಿಪಿಯನ್ನು ಮಾಡ್ತಾ ಇದ್ದಾರೆ. ಆ ರೆಸಿಪಿ ಯಾವುದು ಅಂತ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈಗ ಈ ರೆಸಿಪಿಯ ರೀಕ್ಯಾಪನ್ನು ನೋಡ್ಕೊಂಡು ಬರೋಣ, ಬನ್ನಿ. ಚಿಕನ್ ರೈಸ್ ಪೇಪರ್ ರೋಲ್ ಮಾಡುವ ವಿಧಾನ. ಒಂದು ತಟ್ಟೆಗೆ ನೀರು ಹಾಕಿ ರೈಸ್ ಪೇಪರ್ ಅನ್ನು 2 ನಿಮಿಷಗಳ ಕಾಲ ನೆನೆಸಿ. ಈಗ ಒಂದು ಪಾತ್ರೆಗೆ ಸಣ್ಣದಾಗಿ ಕತ್ತರಿಸಿ ಉಪ್ಪು ಹಾಕಿ ಬೇಯಿಸಿಟ್ಟುಕೊಂಡ ಚಿಕನ್, ಹೆಚ್ಚಿರುವ ದಪ್ಪ ಕೆಂಪು ಮೆಣಸಿನಕಾಯಿ ಅರ್ಧ ಬಟ್ಟಲು, ಬೇಯಿಸಿದ ಸ್ವೀಟ್ ಕಾರ್ನ್ ಅರ್ಧ ಬಟ್ಟಲು, ಹೆಚ್ಚಿರುವ ಎಲೆಕೋಸು ಅರ್ಧ ಬಟ್ಟಲು,
ತುರಿದ ಚೀಸ್ ಕಾಲು ಬಟ್ಟಲು, ಅರ್ಧ ಚಮಚ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೂಡಿಸಿ. ನಂತರ ರೈಸ್ ಪೇಪರ್ ಅನ್ನು ನೀರಿನಿಂದ ತೆಗೆದು ಒಂದು ತಟ್ಟೆ ಅಥವಾ ಮಣೆಯ ಮೇಲೆ ಹಾಕಿ ಈಗಾಗಲೇ ಸಿದ್ಧಪಡಿಸಿಕೊಂಡಿರುವ ಚಿಕನ್ ಮಿಶ್ರಣವನ್ನು ಹಾಕಿ ರೋಲ್ ಮಾಡಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿಯಾದ ಕೂಡಲೇ ಚಿಕನ್ ರೋಲ್ ಅನ್ನು ಹಾಕಿ ಶಾಲೋ ಫ್ರೈ ಮಾಡಿ. ಈಗ ತಯಾರಾದ ಚಿಕನ್ ರೈಸ್ ಪೇಪರ್ ರೋಲ್ ಅನ್ನು ಸಾಸ್ ಜೊತೆಗೆ ಸವಿಯಲು ಕೊಡಿ. ಒಂದು ಸಣ್ಣ ರೀಕ್ಯಾಪ್ ನೋಡ್ಕೊಂಡು ಬಂದ್ವಿ. ಈಗ ಮುಂದಿನ ರೆಸಿಪಿ ಯಾವುದು ಅಂತ ರಾಜೇಶ್ವರಿ ತಿಳಿಸ್ಕೊಡ್ತಾರೆ. ಮೊಟ್ಟೆ ಬೋಂಡ ಮಾಡ್ತಾ ಇರೋದು ಮೇಡಮ್. ಇದಕ್ಕೆ ಆಲೂಗೆಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಮೊಟ್ಟೆ ಒಳಗಡೆ ಎಲ್ಲೋ ಇರುತ್ತಲ್ಲ ಅದು ಮತ್ತು ವೈಟ್ ಸ್ವಲ್ಪ ಪೀಸ್ ಮಾಡಿ ಅದು ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಯಿಸಿ ಪೀಸ್ ಮಾಡಿ ಅದು ಸ್ವಲ್ಪ ಸ್ಟಫ್ ಮಾಡಿ ಮಾಡೋದು. ಆಮೇಲೆ ಆನಿಯನ್ನು ಸ್ವಲ್ಪ ಕಟ್ ಮಾಡ್ಕೋಬೋದಾಗಿತ್ತು. ಕಟ್ ಮಾಡ್ಬೋದಿತ್ತು, ಆದರೆ ಸ್ವಲ್ಪ ಬೈಕ್ ಸಿಕ್ಕಿದ್ರೆ ಅದು ಚೆನ್ನಾಗಿರುತ್ತೆ ಅಂತ. ಕೊತ್ತಂಬರಿ ಸೊಪ್ಪು ಆಲ್ಮೋಸ್ಟ್ ನಾವು ಬೋಂಡಕ್ಕೆ ಬಳಸ್ತೀವಿ, ಅದನ್ನೇ ಹಾಕ್ತೀವಿ. ಹಸಿಮೆಣಸಿನ್ಕಾಯಿ ಅದು ನಿಮಗೆ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಗರಂ ಮಸಾಲ. ಜನರಲ್ ಆಗಿ ನಾವು ಬೋಂಡಾಗೆ ಗರಂ ಮಸಾಲ ಹಾಕಲ್ಲ. ಸ್ವಲ್ಪ ಬೇಕು, ಅದು ಸ್ಪೈಸಿ ಬೇಕಲ್ಲ ಮೇಡಮ್. ಆದರೂ ಕಮ್ಮಿ ಹಾಕ್ತಾ ಇದ್ದೀನಿ, ಆದರೂ ಅದು ನನ್ನ ಕೈಲಿ ಸ್ವಲ್ಪ ಆಗುತ್ತೆ. ಇದು ಸಾಲ್ಟ್ ಹಾಕ್ತಾ ಇದ್ದೀನಿ ಸ್ವಲ್ಪ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ನಾವು ನೀರೇನು ನೀರೇನು ಬೇಡ ಮೇಡಮ್. ಅಲ್ಲೇ ನೀರಿನ ಅಂಶ ಸಿಗುತ್ತೆ. ತೆಳು ಆಗ್ಬಿಡುತ್ತೆ ಬೋಂಡಾ ಶೇಪಲ್ಲಿ. ಹೌದು. ಇದನ್ನು ಪುನಃ ಎಗ್ಗಿಗೆ ಫಿಲ್ ಮಾಡಬೇಕು. ವೈಟ್ ಇರುತ್ತಲ್ಲ ಎಗ್, ಅದಕ್ಕೆ ಫಿಲ್ ಮಾಡಿ. ಬರೀ ಸ್ಟಫ್ ಅಷ್ಟೇ ಇದೆ. ಹಾಂ, ಇದು ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ಇದು ಖಂಡಿತ ಇದು ಮಾಡೋ ಅಷ್ಟೊತ್ತಿಗೆ ನೋಡಿ ನೀವು ಅದು ಫುಲ್ ಹಾಕಿ ಮೇಡಮ್. ಜಾಸ್ತಿ ಬೇಕಾಗುತ್ತಲ್ಲ. ಬೋಂಡಕ್ಕೆ ಹೆಂಗೆ ಕರಿತೀವಿ ಅದೇ ರೀತಿ ಬೇಕು. ಸೊ ಈಗ ಸ್ಟಫ್ನ ರೆಡಿ ಮಾಡಿ ಇಟ್ಟಿದ್ವಿ. ಒಂದು ಕಡೆ ಎಣ್ಣೆ ಕಾಯ್ದಕ್ಕೆ ಇಟ್ಕೊಂಡಿದ್ವಿ. ಇದು ಮೇಲ್ಗಡೆ ಕೋಟಿಂಗಿಗೋಸ್ಕರ. ಓಕೆ. ಸೊ ಬೋಂಡ ಅಲ್ವಾ, ಕಡಲೆ ಹಿಟ್ಟು ಬೇಗ ಬೇಕು. ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಕಾರ್ನ್ಫ್ಲೋರು. ಓಕೆ. ಸೊ ಅದ್ರದ್ದು ಪ್ರಮಾಣ ಕರೆಕ್ಟ್ ಆಗಿರಬೇಕು, ಯಾಕಂದ್ರೆ ಒಂದೆರಡು ಸ್ಪೂನ್ ಆದರೆ ಸಾಕು. ಹೌದು, 1-2 ಸ್ಪೂನ್ ಆದರೆ ಸಾಕು ಕಾರ್ನ್ಫ್ಲೋರು. ಸ್ವಲ್ಪ ಹಿಟ್ಟು ಅದೊಂದು 2 ಸ್ಪೂನ್ ಬೈಂಡಿಂಗಿಗೋಸ್ಕರ, ಅಂದರೆ ಕ್ರಿಸ್ಪಿ ಬರಲಿ ಅಂತ. ಹೌದು. ಇದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ ಹಾಕ್ತಾ ಇದ್ದೀನಿ. ಹೇಳಿದ್ದು ಸಾರ್ಥಕ ಆಯಿತು ಬಿಡಿ. ಸ್ಪೈಸಿ ಮಾಡ್ತೀನಿ ಅಂತ ಚಿಲ್ಲಿ ಫ್ಲೇಕ್ಸ್ ಎಲ್ಲ. ಸ್ವಲ್ಪ ಕೊರಿಯಂಡರ್. ಓಕೆ. ಕೊತ್ತಂಬರಿ. ಇದಕ್ಕೆ ಸಾಲ್ಟ್ ಹಾಕೋಬೇಕಾ? ನೀರು ಬೇಕಾಗುತ್ತೆ. ನೀರು ಬೇಕು. ಸೊ ನೀರನ್ನ ಹುಷಾರಾಗಿ ನೋಡಿ ಹಾಕೊಬೇಕು, ತೆಳು. ಇದು ನೀವೇ ಕಲ್ತಿದ್ದ ರಾಜೇಶ್ವರಿ ಅವರೇ? ಹೌದು, ಒಂದು ರೆಸಿಪಿ. ಸೊ ಬೋಂಡ ಮಾಡುವಾಗ ನಿಮ್ಮ ಮೈಂಡಲ್ಲಿ ಒಂದು ಥಾಟ್ ಬರುತ್ತೆ, ಏನಾದರೂ ಇದು ಮಾಡಬಾರ್ದು ಅಂತ. ಸೊ ಕನ್ಸಿಸ್ಟೆನ್ಸಿ ಎಲ್ಲ ಬಂದು ರೆಗ್ಯುಲರ್ ಬೋಂಡ ಬಜ್ಜಿಗೆ ಮಾಡ್ತೀವಲ್ಲ, ಏನಾದ್ರು ಡಿಪ್ ಮಾಡಿ ಹಾಕಿ ಅಂಥದ್ದು ಆ ಥರ ಇದ್ರೆ ಸಾಕು. ತುಂಬ ಗಟ್ಟಿಗೆ ಮಾಡಿಕೊಂಡ್ರೆ ಅದು ಒಳಗಡೆ ಬೇಯಲ್ಲ. ಹೌದು, ಹಿಟ್ಟು ಒಳಗಡೆ ಬೇಯಲ್ಲ, ಹಸಿ ಇರುತ್ತೆ. ಹೌದು. ಇದು ಎಗ್ನ ಬೇಯಿಸಿಟ್ಕೊಂಡಿರೋದು ಇದು. ಓಕೆ. ಇದಕ್ಕೆ ಸ್ವಲ್ಪ ಹಾಕಿ ಇನ್ನೊಂದು ಅರ್ಧ ಕಟ್ ಮಾಡಿದ್ದೀನಲ್ಲ, ಒಳಗಡೆದು ತೆಗೆದು ಸ್ಟಫ್ ಮಾಡಿರೋದು. ಇದನ್ನು ಹಿಂಗೆ ಹಾಕಿ ಕವರ್ ಮಾಡಿ ಇದೊಂದು. ಸೊ ಇದನ್ನ ನೀವು ಕಡಲೆ ಹಿಟ್ಟಿನ ಇದಕ್ಕೆ ಅದ್ದಿ ಇದರೊಳಗೆ ಹಾಕ್ತೀವಿ. ಇದು ಬಿಟ್ಕೊಡಲ್ವಾ ನೀವು? ಇಲ್ಲ ಬಿಟ್ಕೊಡಲ್ಲ, ಕವರ್ ಆಗುತ್ತೆ. ಎಣ್ಣೆ ಬಬಲ್ಸ್ ಬರ್ತಿದೆ ನೋಡಿ, ಇರಲಿ. ಮೊಟ್ಟೆ ರಿಚ್ ಇನ್ ಪ್ರೋಟೀನ್, ಮಕ್ಕಳಿಗೆ ಇಷ್ಟ ಆಗುತ್ತೆ. ಸುಮ್ಮನೆ ಮೊಟ್ಟೆ ಬೇಡ ಅಂತ ಹೇಳೋ ಚಾನ್ಸಸ್ ಇರುತ್ತೆ. ಹೀಗೆಲ್ಲ ಮಾಡಿಕೊಟ್ರೆ ಕಲರ್ಫುಲ್ ಆಗಿ ಕೂಡ ಇರುತ್ತೆ. ಇದಕ್ಕೆ ನೀವು ಏನಾದ್ರು ಹಾಕ್ಬೋದು, ವೆಜ್ಜಿನೂ ಹಾಕ್ಬೋದು, ಕ್ಯಾರೆಟು ಆ ಥರ ಏನಾದ್ರು ಸ್ಪೈಸಿ ಇರುತ್ತಲ್ಲ, ಮತ್ತು ಸ್ಟಫ್ ಒಳಗಡೆ ಏನು ಬೇಕಾದ್ರೆ ಹಾಕ್ಬೋದು.
ಆಲೂಗಡ್ಡೆ ಹಾಕಿಲ್ಲ ಅಂದ್ರೂ ನಾವು ಇಲ್ಲ, ಆಲೂಗಡ್ಡೆ ಹಾಕಲಿಲ್ಲ ಅಂದರೆ ಬೈಂಡಿಂಗ್ ಆಗಲ್ಲ ಮೇಡಮ್. ಬೈಂಡಿಂಗ್ ಹಾಂ, ಸ್ಟಫ್ ಬೈಂಡಿಂಗ್ ಆಗಲ್ಲ. ಮೇನ್ ಪರ್ಪಸ್ ಬೈಂಡಿಂಗ್. ಎಷ್ಟೊತ್ತು ಫ್ರೈ ಮಾಡಬೇಕಾಗುತ್ತೆ? ಡೀಪ್ ಫ್ರೈ ಅದು ಬೇಯೋ ತನಕ. ಸೊ ಇದು ಕಲರ್ ಬ್ರೌನಿಶ್ ಆಗಬೇಕು. ಚೇಂಜ್ ಆಗುತ್ತೆ. ಮನೆಯವ್ರಿಗೆ ಇಷ್ಟನಾ ಇದು? ತಿಂತಾರೆ ನಮ್ಮನೆಯವರು, ಏನು ಮಾಡಿಕೊಟ್ರು ತಿಂತಾರೆ, ಅವ್ರಿಗೆ ತುಂಬ ಇಷ್ಟ. ಅಷ್ಟು ನಂಬಿದ್ದಾರೆ ಏನು ಮಾಡಿಕೊಟ್ರು ತಿನ್ಬೋದು. ನೀವು ಹೇಳಿದ್ದು ಕರೆಕ್ಟ್, ಅದು ಬಿಚ್ಕೊಳ್ತಿಲ್ಲ. ನಾನು ಬಂದ್ಬಿಡ್ತಾ ಸ್ಟಫ್ ಒಳಗಡೆ ಅಂತ ಅಂದ್ಕೊಂಡೆ. ಇಲ್ಲ ಕವರ್ ಮಾಡಿಲ್ಲ. ಈಗ ನಾವು ಜನರಲಾಗಿ ಬೋಂಡಾ ಬಜ್ಜಿ ಮಾಡಬೇಕಾದ್ರಲ್ಲ ಸೋಡಾ ಸ್ವಲ್ಪ ಹಾಕೊಡ್ತೀವಿ. ಹಾಂ, ನಾನು ಸೋಡಾ ಯಾವುದಕ್ಕೂ ಉಪಯೋಗಿಸಲ್ಲ ಮೇಡಮ್. ಯಾವ ಇದಕ್ಕೂ ನಾನು ಉಪಯೋಗಿಸಲ್ಲ. ಇದು ಏನಾದ್ರು ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಕಲಿಸ್ಕೊಂಡು ಕೈಯಲ್ಲೇ ಕಲಿಸಿದ್ರೆ ಅದು ಅದಾಗೆ ಸಾಫ್ಟ್ ಆಗುತ್ತೆ. ಹಾಗಾಗಿ ಅದರಲ್ಲೇ ಸಾಫ್ಟ್ನೆಸ್ ಬರುತ್ತೆ. ಸೋಡಾ ಅವಶ್ಯಕತೆ ಇಲ್ಲ. ಸೋಡಾ ಜಾಸ್ತಿ ಹಾಕಿದಷ್ಟು ಎಣ್ಣೆ ಕುಡಿಯುತ್ತೆ ಮತ್ತು ಹೆಲ್ತ್ಗೂ ಅಷ್ಟೊಂದು ಒಳ್ಳೇದಲ್ಲ ಅಲ್ಲ, ಆ್ಯಸಿಡಿಟಿ ಇರೋರಿಗೆಲ್ಲ. ನಾನು ಯಾವುದಕ್ಕೂ ಸೋಡಾ ಹಾಕಲ್ಲ. ಆಗಲೇ ಎಗ್ ಸಿಡಿತಾ ಇತ್ತಲ್ಲ ಟಪ್ ಟಪ್ ಅಂತ, ಅದು ಮುಖಕ್ಕೆ ಎಣ್ಣೆ ಹಾರೋ ಚಾನ್ಸಸ್ ಕೂಡ ಇತ್ತು. ಇಲ್ಲ ಮೇಡಮ್, ಅದು ಇದು ಟೂತ್ ಪಿಕ್ಕಲ್ಲಿ ಇದು ಮೊಟ್ಟೆಗೆ ಒಂದು 4-5 ಹೋಲ್ ಮಾಡಿದ್ರೆ ಅದು ಸಿಡಿಯಲ್ಲ. ಇದನ್ನು ಸಾಸ್ ಜೊತೆ ತಿನ್ಬೋದು, ಹಾಗೇನೂ ತಿನ್ಬೋದು. ವೀಕ್ಷಕರೇ, ಆಲೂ ಎಗ್ ಬೋಂಡಾ ರೆಡಿಯಾಗಿದೆ. ಇದು ಹೇಗೆ ಟೇಸ್ಟಿಯಾಗಿದೆ, ರುಚಿಕರವಾಗಿದೆ ಅಂತ ಇದನ್ನು ನಾನು ತಿಂದು ಹೇಳೋದಿಲ್ಲ. ಇದನ್ನು ತಿನ್ನೋದಕ್ಕೆ ಅಂತಲೇ ಒಬ್ಬರು ಅತಿಥಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರೆ. ಅದಕ್ಕೂ ಮೊದಲು ಈ ರೆಸಿಪಿಯ ರೀಕ್ಯಾಪನ್ನು ನೋಡ್ಕೊಂಡು ಬರೋಣ ಬನ್ನಿ. ಮೊಟ್ಟೆ ಬೋಂಡಾ ಮಾಡುವ ವಿಧಾನ. ಮೊದಲಿಗೆ ಒಂದು ಆಲೂಗಡ್ಡೆಯನ್ನು ಬೇಯಿಸಿ ಮ್ಯಾಶ್ ಮಾಡಿ ಒಂದು ಪಾತ್ರೆಗೆ ಹಾಕಿಕೊಳ್ಳಿ. ಇದಕ್ಕೆ ಬೇಯಿಸಿ ಪುಡಿ ಮಾಡಿದ ಮೊಟ್ಟೆಯ ಬಿಳಿ ಮತ್ತು ಹಳದಿ ಭಾಗವನ್ನು ಅರ್ಧ ಬಟ್ಟಲಿನಷ್ಟು ಸೇರಿಸಿ. ಜೊತೆಗೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಅರ್ಧ ಬಟ್ಟಲು, ಹೆಚ್ಚಿರುವ ಕೊತ್ತಂಬರಿ ಸ್ವಲ್ಪ, ಹೆಚ್ಚಿದ ಹಸಿಮೆಣಸಿನಕಾಯಿ ಸ್ವಲ್ಪ, ಅರ್ಧ ಚಮಚ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಸಣ್ಣ ಸಣ್ಣ ಉಂಡೆ ಕಟ್ಟಿ. ಈಗ ಮತ್ತೊಂದು ಪಾತ್ರೆಗೆ ಅರ್ಧ ಬಟ್ಟಲು ಕಡಲೆ ಹಿಟ್ಟು, 2 ಚಮಚ ಕಾರ್ನ್ ಫ್ಲೋರ್, 2 ಚಮಚ ಅಕ್ಕಿ ಹಿಟ್ಟು, ಚಿಲ್ಲಿ ಫ್ಲೇಕ್ಸ್, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಸ್ವಲ್ಪವೇ ನೀರು ಸೇರಿಸುತ್ತಾ ಬೋಂಡಾ ಹದಕ್ಕೆ ಹಿಟ್ಟನ್ನು ಕಲಸಿ. ನಂತರ ಬೇಯಿಸಿದ ಮೊಟ್ಟೆಯನ್ನು ಅರ್ಧಕ್ಕೆ ಕತ್ತರಿಸಿ ಅದರಲ್ಲಿರುವ ಹಳದಿ ಭಾಗವನ್ನು ತೆಗೆದು ಖಾಲಿ ಜಾಗದಲ್ಲಿ ಮೊಟ್ಟೆಯ ಮಸಾಲಾ ಸ್ಟಫ್ ಅನ್ನು ಇಟ್ಟು ಅದರ ಮೇಲೆ ಇನ್ನರ್ಧ ಮೊಟ್ಟೆಯನ್ನು ಮುಚ್ಚಿ ಇದನ್ನು ಕಡಲೆ ಹಿಟ್ಟಿನಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದರೆ ವಿಭಿನ್ನ ರುಚಿಯ ಮೊಟ್ಟೆ ಬೋಂಡಾ ಸವಿಯಲು ಕೊಡಬಹುದು. ಒಂದು ಸಣ್ಣ ರೀಕ್ಯಾಪನ್ನು ನೋಡ್ಕೊಂಡು ಬಂದ್ವಿ. ಈಗ ಈ 2 ರೆಸಿಪಿಯನ್ನು ತಿಂದು ಅದು ಹೇಗಿದೆ ಅಂತ ತಿಳಿಸ್ಕೊಡೋಕ್ಕೆ ನಾನು ಹೇಳಿದ್ದೆ ಒಬ್ಬರು ಅತಿಥಿ ಬರ್ತಾರೆ ಅಂತ. ಅವರನ್ನು ಈಗ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವಂತಹ ಸಮಯ. ಸರ್, ದಯವಿಟ್ಟು ಬನ್ನಿ. ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ತಮಗೆ ಮ್ಯಾಮ್ ಸರ್ಪ್ರೈಸ್ ಆಯ್ತಾ? ಈಗ ನೀವು ಸುಮಾರು ವರ್ಷದಿಂದ ಅಡುಗೆ ಮಾಡಿ ಅವ್ರಿಗೆ ಗೊತ್ತಿರುತ್ತೆ ನಿಮ್ಮ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು, ಸೊ ಅದಕ್ಕೆ ಅವ್ರನ್ನೇ ಕಳಿಸುತ್ತೆ. ಖುಷಿ ಆಯ್ತಾ ನಿಮಗೆ? ಸರ್, ಈಗ ನಿಮ್ಮ ವೈಫ್ 2 ರೀತಿಯ ಒಂದು ರೆಸಿಪೀಸ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ನಾನು ನಿಮಗೆ ಸರ್ವ್ ಮಾಡಿಕೊಡ್ತೀನಿ, ಪ್ರಾಂಪ್ಟಾಗಿ ಹೇಳಬೇಕು ಹೇಗಿದೆ ಟೇಸ್ಟ್ ಅಂತ ಹೇಳಿ. ಸರಿ ಮೇಡಮ್. ಫೈನ್ ಸರ್. ಯಾವುದು ರೆಸಿಪಿ ಮೊದಲನೇದು? ಸರ್ ನೀವೇ ಹೇಳಬೇಕು, ನಾನು ಸೀಕ್ರೆಟ್ ಆಗಿ ಹೆಸರು ಹೇಳ್ಬಿಡಿ ಮ್ಯಾಮ್ ನೀವೇ. ಚಿಕನ್ ರೈಸ್ ಪೇಪರ್ ಎರಡನೇದು ಮೊಟ್ಟೆ ಸ್ಟಫ್ಡ್ ಮೊಟ್ಟೆ. ಹಾಂ ಸರ್, ಟೇಸ್ಟ್ ಮಾಡಿ ನಮ್ಮ ವೀಕ್ಷಕರಿಗೆ ಹೇಗಿದೆ ಅಂತ ಹೇಳಿ. ಹೇಗಿದೆ ಸರ್? ತುಂಬ ಚೆನ್ನಾಗಿದೆ. ತುಂಬ ನ್ಯೂಟ್ರಿಯೆಂಟ್ಸ್ ಇದೆ ಇದರಲ್ಲಿ. ವೆಜಿಟೇಬಲ್ ಮತ್ತು ಚಿಕನ್ ಹಾಕಿರೋದ್ರಿಂದ ಪ್ರೋಟೀನು ವೈಟಮಿನ್ಸ್ ಎಲ್ಲ ಒಂದರಲ್ಲೇ ಸಿಗ್ತಾ ಇದೆ. ರೈಸು ಕಮ್ಮಿ ಇರೋದ್ರಿಂದ ಕಾರ್ಬೋಹೈಡ್ರೇಟ್ಸು ಸ್ವಲ್ಪ ಕಮ್ಮಿನೇ ಇರುತ್ತೆ. ಪ್ರೋಟೀನ್ಸು ವಿಟಮಿನ್ಸು ತುಂಬ ಚೆನ್ನಾಗಿದೆ, ಜಾಸ್ತಿ ಇರುತ್ತೆ. ಫೈನ್ ಸರ್, ನೆಕ್ಸ್ಟ್ ರೆಸಿಪಿ. ಆಲೂ ಎಗ್ ಬೋಂಡನು ತುಂಬ ಚೆನ್ನಾಗಿದೆ. ಎಗ್ ಹಾಕಿರೋದ್ರಿಂದ ಜಿಂಕು, ಫಾಸ್ಫರಸ್ಸು ಎಲ್ಲ ಚೆನ್ನಾಗಿದೆ. ಬ್ರೈನ್ ಡೆವಲಪ್ಮೆಂಟ್ಗೂ ಎಗ್ಗು ತುಂಬ ಒಳ್ಳೆಯದು.
ತುಂಬ ಚೆನ್ನಾಗಿದೆ. ಮಹೇಶ್ ಸರ್, ನಮ್ಮ ಇವತ್ತಿನ ಯುವ ಜನತೆಗೆ ದಾಂಪತ್ಯ ಜೀವನ ಅಂದರೆ ಹೇಗಿರಬೇಕು, ಅನ್ಯೋನ್ಯವಾಗಿ ಹೇಗೆ ಬದುಕಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾತು ಹೇಳ್ಬೋದಾ, ಒಂದು ಟಿಪ್ಸ್ ಕೊಡ್ಬೋದಾ ಏನಾದರೂ? ತುಂಬ ಚೆನ್ನಾಗಿ ಕೇಳಿದರೆ. ಆ್ಯಕ್ಚುಲಿ ಈಗಿನ ಯುವ ಜನತೆ ಆಧ್ಯಾತ್ಮಿಕತೆ ಮತ್ತು ಯೋಗ ಅವನ್ನು ಬೆಳೆಸ್ಕೋಬೇಕು. ಬೆಳೆಸ್ಕೊಂಡ್ರೆ ನಿಮ್ಮ ದಾಂಪತ್ಯ ಜೀವನದಲ್ಲೇ ಆಗಲಿ, ನಿಮ್ಮ ವೃತ್ತಿ ಜೀವನದಲ್ಲೇ ಆಗಲಿ ತುಂಬ ಅನುಕೂಲ ಆಗುತ್ತೆ ಮತ್ತು ಅನೋನ್ಯತೆ ಬೆಳೆಯುತ್ತೆ. ಅದರಿಂದ ಯುವಜನತೆ ಸ್ವಲ್ಪ ಆಧ್ಯಾತ್ಮಿಕತೆ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ನಾನು ಸಂದೇಶ ಕೊಡ್ತೀನಿ. ಸೊ ನಿಮ್ಮ ದಾಂಪತ್ಯದ ಗುಟ್ಟು ಅದೇ ಅಂತ ಹೇಳ್ಕೋಬೋದಾ? ಆಲ್ಮೋಸ್ಟ್ ಅದೇನೆ. ಫೈನ್ ಸರ್. ಮಹೇಶ್ ಮತ್ತು ರಾಜೇಶ್ವರಿ ತಮ್ಮಿಬ್ಬರಿಗೂ ಕೂಡ ನಮ್ಮ ಇವತ್ತಿನ ಸಂಚಿಕೆಗೆ ಬಂದು ತುಂಬ ರುಚಿಕರವಾದಂಥ 2 ರೆಸಿಪಿನ ತಿಳಿಸ್ಕೊಟ್ರಿ. ಹಾಗೆ ಸರ್ ಕೂಡ ಟೇಸ್ಟ್ ಮಾಡಿ ಹೇಳಿದ್ರಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಮತ್ತು ದಾಂಪತ್ಯ ಅನ್ಯೋನ್ಯವಾಗಿರಬೇಕು ಅಂತಂದರೆ ಯಾವ ಟಿಪ್ಸ್ನ ಬೇಕು ಫಾಲೋ ಮಾಡಬೇಕು ಅಂತ ಕೂಡ ಸರ್ ತಿಳಿಸ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಎಪಿಸೋಡ್ಗೆ ಬಂದಿದ್ದಕ್ಕಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಆಹಾ ಎಂತ ರುಚಿ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರುಚಿಕರವಾದ ರೆಸಿಪಿ ಮೂಲಕ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಉಪ್ಪು ಸಿಹಿ ಖಾರ ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ